ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಆನಂದ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಅರಮನೆ ಮುಂಭಾಗ ಬಂದಿದ್ದೀನಿ. ಪ್ರತಿದಿನ ಸಂಜೆ ಇಲ್ಲಿಂದ ಆನೆಗಳು ತಾಲೀಮ್ಗೆ ಹೊರಡುತ್ತವೆ. ಸಂಜೆ ಹೊತ್ತು ಹೋಗೋ ವಾಕಿಂಗು KR ಹಾಸ್ಪಿಟಲ್ ಸರ್ಕಲ್ ಹತ್ರನೇ ಯೂಟರ್ನ್ ತಗೊಂಡು ವಾಪಸ್ ರಿಟರ್ನ್ ಆಗಿಬಿಡುತ್ತೆ. ಸೊ ಈಗ ನೋಡೋದಕ್ಕೆ ಆನೆಗಳು ಹೊರಡೋ ಟೈಮು ಸರಿಗೆ ಕರೆಕ್ಟಾಗಿ 5:15 ಆನೆಗಳು ಈ ಗೇಟಿಂದ ಎಕ್ಸಿಟ್ ಆಗ್ತವೆ. ಸೊ 4 ಗಂಟೆಯಿಂದನೇ ಜನ ಬಂದು ಪ್ಯಾಲೇಸ್ ಸುತ್ತಮುತ್ತ ಸೆಟ್ಲ್ ಆಗಿರ್ತಾರೆ. ಸರಿಯಾಗಿ 5 ಗಂಟೆಗೆ ಬಂದು ಆ ಕಡೆ ಈ ಕಡೆ ಬ್ಯಾರಿಕೇಡ್ ಹಾಕಿರ್ತಾರೆ. ಸೊ ಅಲ್ಲೆಲ್ಲ ಜನ ತುಂಬ್ಕೊಂಡು ಬಿಡ್ತಾರೆ. 5:15 ಆಗ್ತಿದ್ದಂಗೆ ಆನೆಗಳು ಒಂದೊಂದಾಗಿ ಪ್ಯಾಲೇಸಿಂದ ಹೊರಗೆ ಬರೋಕ್ಕೆ ಶುರು ಆಗುತ್ತೆ. ಸೊ ಮೊದಲಿಗೆ ನೀವು ನೋಡ್ತಾ ಇದ್ದೀರ, ಇವತ್ತಿನ ತಾಲೀಮ್ನಲ್ಲಿ ಫಸ್ಟ್ ಬರ್ತಾ ಇರೋದು ಮಹೇಂದ್ರದ್ದು ನಡೆಯೋ ಸ್ಟೈಲ್ ನೋಡಿ. ಆಲ್ಮೋಸ್ಟ್ ಒಳ್ಳೆ ಅಂಬಾರಿ ಹೊತ್ತು ನಡೆಯೋ ಥರನೇ ನಡೀತಾ ಇದ್ದಾನೆ. ಮತ್ತು ಹಿಂದೆ ಬರ್ತಿರೋ ಆನೆ ಏಕಲವ್ಯ ನೋಡಿ, ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ ಜನಗಳಿಗೆ. ಅದ್ರ ಹಿಂದೆ ಬರ್ತಿರೋ ಆನೆ ಕಾವೇರಿಯಿಂದ ಬರ್ತಿರೋ ಅಂಥ ಆನೆ ನಮ್ಮ ಕಂಜನ್ ಕೂಡ ತುಂಬ ಪಾಪ್ಯುಲರು. ಇವೆಲ್ಲ ಮುಂದಿನ ದಸರಾ ಆನೆ ಆಗಲಿಕ್ಕೆ ಅಂದರೆ ಅಂಬಾರಿ ಹೊರುವಂಥ ಆನೆಗಳಲ್ಲಿ ಲಿಸ್ಟಲ್ಲಿದೆ. ಅದರಿಂದ ನೋಡ್ತಿರ್ಬೋದು ಪ್ರಶಾಂತ ಬರ್ತಾ ಇದ್ದಾನೆ. ಪ್ರಶಾಂತನ ಹಿಂದೆ ನಮ್ಮ ಭೀಮಾ ಬರ್ತಾ ಇದ್ದಾನೆ. ಭೀಮಾ ಅಂತೂ ಮೈಸೂರಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದಾನೆ. ಎಲ್ಲರ ಹಾಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈಗ ಹಿಂದೆ ಬರ್ತಿರೋಂಥ ನೋಡಿ ನಮ್ಮ ಬಳ್ಳಿಯದು ಲಕ್ಷ್ಮಿ ಆನೆ, ಜೊತೆಗೆ ಲಾಸ್ಟಲ್ಲಿ ಬರ್ತಿರೋ ಆನೆನೇ ದೈತ್ಯದಂತ ಇರೋವಂಥ ನಮ್ಮ ಧನಂಜಯ ಆನೆ. ಮೊದಲನೇ ಬ್ಯಾಚಲ್ಲಿ ಬಂದಿರೋ 9 ಆನೆಗಳು ಪ್ರತಿದಿನ ವಾಕಿಂಗ್ ಹೋಗ್ತವೆ, ಅಂದರೆ ತಾಲೀಮ್ ನಡೆಸುತ್ತವೆ. ಆದರೆ ಇವತ್ತು ಅಭಿಮನ್ಯು ನನಗೆ ಕಾಣಿಸ್ಲಿಲ್ಲ. ಆದರೆ ಇನ್ನು 8 ಆನೆಗಳು ತಾಲೀಮಲ್ಲಿ ಭಾಗವಹಿಸಿದೆ. ಜೊತೆಗೆ ನೋಡ್ತಿರ್ಬೋದು ನಮ್ಮ ಪಬ್ಲಿಕ್ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಯಾವುದೇ ಥರದ ತೊಂದರೆಗಳು ಕೊಡ್ತಾ ಇಲ್ಲ. ರಸ್ತೆ ಮಧ್ಯೆ ಬರೋದಾಗಲಿ ಏನೇ ಆಗಲಿ ಪೊಲೀಸವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ಕೊಂಡು ತಮ್ಮ ಪಾಲಕ್ಕೆ ತಾವು ಸೈಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋದಾಗಲಿ, ತಮ್ಮ ನೆಚ್ಚಿನ ಆನೆ ಬಂದ ತಕ್ಷಣ ಕೂಗೋದಾಗಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮೈಸೂರಿನ ಜನತೆ. ನೀವು ನೋಡ್ತಿರುವ ಆನೆಗಳು ಕೂಡ ತುಂಬ ಶಾಂತ ರೀತಿಯಲ್ಲಿ ಸಾಗ್ತಾ ಇದೆ ನಗರದ ರಸ್ತೆಗಳಲ್ಲಿ. ಪ್ಯಾಲೇಸಿಂದ ಹೊರಟ ಆನೆಗಳು ಇಲ್ಲಿ KR ಆಸ್ಪತ್ರೆ ಹತ್ರ ಬರ್ತವೆ. ಇಲ್ಲಿ ಬಂದು ಯೂಟರ್ನ್ ತೊಗೊಂಡ್ಬಿಡ್ತವೆ. ಯೂಟರ್ನ್ ತಗೊಂಡ ನಂತರ ಅದೇ ಸಯಾಜಿರಾವ್ ರಸ್ತೆ ಮಾರ್ಗವಾಗಿ ವಾಪಸ್ ಬಂದು ಪ್ಯಾಲೇಸನ್ನು ಸೇರ್ಕೊಳ್ಳುತ್ತೆ. ಆನೆಗಳು ಬರ್ತಿರೋ ಸ್ಟೈಲ್, ನಡೀತಾರೋ ಸ್ಟೈಲ್ ನೋಡ್ತಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಂಜೆ ಬೇರೆ ಸೂರ್ಯ ಮುಳುಗೋ ಟೈಮು, ಆ ತಿಳಿ ಬೆಳಕಲ್ಲಿ ತುಂಬ ಅದ್ಭುತವಾಗಿ ಕಾಣ್ತಾ ಇತ್ತು. ಮತ್ತು ಆನೆಗಳನ್ನ ನಮ್ಮ ಮೈಸೂರಿನ ಜನ ತುಂಬಾ ಪ್ರೀತಿಸ್ತಾರೆ. ಮತ್ತು ಅದನ್ನು ಗಣಪತಿ ಅನ್ನೋ ಭಾವನೆಯಿಂದ ನೋಡ್ತಾರೆ. ಅದಕ್ಕೋಸ್ಕರ ಅಲ್ಲೇ ಮಾರ್ತಿರೋಂಥ ಹೂವಿನ ವ್ಯಾಪಾರಿ ಬಳಿ ನಮ್ಮ ಮೈಸೂರು ಜನರು ಆ ಹೂಗಳನ್ನ ತಗೊಂಡು ತಮ್ಮ ನೆಚ್ಚಿನ ಆನೆಗಳಿಗೆ ಆ ಹೂವನ್ನು ಕೊಡ್ತಿದ್ರು. ಅದು ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಮತ್ತು ನಮ್ಮ ಮೈಸೂರು ಜನ ಪ್ರೀತಿ ಕೂಡ ಅದರಲ್ಲಿ ಕಾಣ್ತಾ ಇತ್ತು. ಸಂಜೆ ಹೊತ್ತು ಸೂರ್ಯ ಮುಳುಗ್ತಾ ಇದ್ದಾನೆ. ಚಿನ್ನದಂಥ ಬೆಳಕು ಹೊರಹೊಮ್ತಾ ಇದೆ. ಆನೆಗಳು ಕೂಡ ತುಂಬ ಚೆನ್ನಾಗಿ ನಿಧಾನವಾಗಿ ಗಜಗಾಂಭೀರ್ಯದಿಂದ ನಡೀತಾ ಇದೆ. ಇದನ್ನು ಕಣ್ತುಂಬಿಕೊಳ್ಳೋಕ್ಕೆ ರಸ್ತೆಯ 2 ಬದಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ತಂದೆ ತನ್ನ ಹೆಗಲ ಮೇಲೆ ಮಗುನ ಕೂರಿಸ್ಕೊಂಡು ಆನೆ ತೋರಿಸೋದ್ರಲ್ಲಿ ಆ ಮಗುನ ಖುಷಿಯನ್ನು ನೋಡ್ತಾ ಇದ್ದಾನೆ. ಇತ್ತ ಆನೆ ನಿಧಾನವಾಗಿ ಒಂದರಿಂದ ಒಂದು ಸಾಗ್ತಾ ಇದೆ. ರಸ್ತೆಯಲ್ಲಿ ನಿಂತ ಜನ ಆನೆಗಳನ್ನ ನೋಡ್ತಾ ಖುಷಿ ಪಡ್ತಾ ಅದರ ವಿಡಿಯೋ ಕೂಡ ಮಾಡಿಕೊಂಡು ಭೀಮಾ ಅಂತ ಕೂಗ್ತಾ ಇದ್ದಾರೆ. ಅಂದರೆ ಮೈಸೂರಿನಲ್ಲಿ ಭೀಮಾ
ಎಷ್ಟು ಹವಾ ಸೃಷ್ಟಿ ಮಾಡಿದ್ದಾನೆ ಅಂದರೆ ಅವನದು ಫ್ಯಾನ್ಸ್ ಕ್ರೇಜ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅವನ್ನ ಬೇಗ ಐಡೆಂಟಿಫೈ ಮಾಡ್ತಾರೆ. ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಯಾರಾದರೂ ಸರಿ, ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಈ ಆನೆನ ಗುರುತಿಡ್ದು ಭೀಮಾ ಭೀಮಾ ಅಂತ ಕೂಗ್ತಿರ್ತಾರೆ. ಸೊ ಇದೇ ತಿಂಗಳು 25ನೇ ತಾರೀಕು 2ನೇ ಬ್ಯಾಚಲ್ಲಿ 5 ಆನೆಗಳು ಬರ್ತಾ ಇದೆ. ಅದರಲ್ಲಿ ನಮ್ಮ ಶ್ರೀಕಂಠ ಕೂಡ ಇದ್ದಾನೆ. ಶ್ರೀಕಂಠ ಕೂಡ ಒಂದು ಒಳ್ಳೆ ಆನೆ ಅಂತ ಹೇಳ್ಬೋದು. ಇಷ್ಟು ದಿನ ಅವನ ಅವಕಾಶ ವಂಚಿತ ಆಗಿದ್ದ, ಆದರೆ ಈ ಸರಿ ಅವನಿಗೆ ಅವಕಾಶ ಸಿಕ್ಕಿದೆ. ಸೊ ಈ ಸರಿ ಅವನು ಹವಾ ಸೃಷ್ಟಿ ಮಾಡೋಕ್ಕೆ ಬರ್ತಿದ್ದಾನೆ. ಹೇಳೋಕ್ಕಾಗಲ್ಲ, ಅವನದು ಬಿಹೇವಿಯರ್ ಚೆನ್ನಾಗಿದ್ದು ಎಲ್ಲ ಥರದ್ದು ಏನು ಟೆಸ್ಟ್ಗಳು ಪಾಸ್ ಆಗ್ತಾನೆ. ಅಂದರೆ ಸೈಲೆಂಟ್ ಆಗಿರೋದಾಗಲಿ, ಮದ್ದು ಗುಂಡುಗಳದಾಗಲಿ, ಅಥವಾ ಜನರ ಗಲಭೆಗಳಿಗಾಗಲಿ ಅವನು ಬೆದರದೆ ತುಂಬ ಚೆನ್ನಾಗಿ ನಡೆಸ್ಕೊಟ್ರೆ ಮುಂದಿನ ದಿನದಲ್ಲಿ ಅವನು ಅಂಬಾರಿ ಹೊರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈಗ ಹಿಂದೆ ನೋಡ್ತಿರ್ಬೋದು, ಸೂರ್ಯಾಸ್ತ ಆಗ್ತಾ ಇದೆ, ಒಳ್ಳೆ ಗೋಲ್ಡನ್ ಲೈಟ್ ಇದೆ. KR ಸರ್ಕಲಿಂದ ಆನೆಗಳು ಮತ್ತೆ ಪ್ಯಾಲೇಸ್ ಕಡೆ ಹೊರಟಿದೆ. ಮಹೇಂದ್ರನ ಕ್ಲೋಸ್ ಅಪ್ ಲುಕ್ ನೋಡ್ತಾ ಇರ್ಬೋದು, ಎಷ್ಟು ಹತ್ತಿರದಿಂದ ಅವನ ಕಣ್ಣುಗಳು ಎಷ್ಟು ತೀಕ್ಷ್ಣವಾಗಿದೆ ಅಂತ. ಮತ್ತು ನಮ್ಮ ಕಂಜನ್ ಈ ಐಡೆಂಟಿಫೈ ಮಾರ್ಕಿಂದ ಅವನ ಎಡಗಣ್ಣು ಹುಬ್ಬಲ್ಲಿ ಇರೋವಂಥ ಮಾರ್ಕನ್ನು ನೋಡಿ ಕಂಡುಹಿಡಿಬೋದು. ಮತ್ತು ನಮ್ಮ ಭೀಮಾ ನೋಡಿ ಕ್ಲೋಸಪ್ಪಲ್ಲಿ ಹೇಗೆ ಕಾಣ್ತಾ ಇದ್ದಾನೆ ಅಂತ. ಮಹೇಂದ್ರ ಎಲ್ರಿಗಿಂತ ಮುಂದೆ ಸಾಕ್ತಾ ಇದ್ದಾನೆ ಇವತ್ತಿನ ತಾಲೀಮಲ್ಲಿ. ಅವನು ಕೂಡ ತುಂಬ ಚೆನ್ನಾಗಿ ನಡೀತಾ ಇದ್ದಾನೆ. ನೋಡ್ತಿರ್ಬೋದು ಅವನದು ಸ್ಟೈಲ್ ಎಷ್ಟು ಚೆನ್ನಾಗಿದೆ ಅಂತ. ಒಂದು ರೀತಿ ಅಂಬಾರಿ ಹೊರೋ ಲಕ್ಷಣ ಎಲ್ಲ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡ್ತಿ ಎಷ್ಟು ನಿಧಾನವಾಗಿ ಗಂಭೀರ್ಯವಾಗಿ ನಡೀತಾ ಇದ್ದಾನೆ. ಸೊ ಅದಕ್ಕೆ ಹೇಳೋದು, ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಮಹೇಂದ್ರ, ಏಕಲವ್ಯ, ಜೊತೆಗೆ ಧನಂಜಯ ಇವರೆಲ್ಲರೂ ಕೂಡ ಮುಂದೆ ಒಳ್ಳೆ ದಸರಾ ಅಂಬಾರಿ ಹೊರೋ ಅಂಥ ಕೆಪಾಸಿಟಿ ಇರೋವಂಥ ಆನೆಗಳು. ನಮ್ಮ ಮಹೇಂದ್ರನ ಲುಕ್ ನೋಡ್ತಿರ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ಇನ್ನೇನು ಎಲ್ಲ ಆನೆಗಳು ಪ್ಯಾಲೇಸ್ ಹೊರಗಡೆ ಹೋಗ್ತಾ ಇದೆ.